ಮಾತಾಡಿ ದಯಮಾಡಿ ಮಾತಾಡಬೇಕಾಗಿ ಅಂತ ಹೇಳ್ತಾ ಧನ್ಯವಾದಗಳು. ತನಕ ಮಾತಾಡಿ ಸುದೀರ್ಘವಾಗಿ ವಿಚಾರಗಳಾದವರು ಏನು ಹಿಟ್ಲರ್ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಕಬ್ಬಿನ ಬಾಕಿ ಕೊಡುವ ಸರ್ಕಾರಕ್ಕೆ ಕಬ್ಬಿನ ಬಾಕಿ ಕೊಡುವ ಎಂಡಿಗೆ ಕಬ್ಬಿನ ಬಾಕಿ ಕೊಡುವ ಅಧ್ಯಕ್ಷನಿಗೆ ಕಬ್ಬಿನ ಬಾಕಿ ಕೊಡುವ ಉಸ್ತುವಾರಿ ಸಚಿವರಿಗೆ ಸಕ್ಕರೆ ಕಾರ್ಖಾನೆಯ ಬಗ್ಗೆ ಗಮನವಿಲ್ಲದ ಉಸ್ತುವಾರಿ ಸಚಿವರಿಗೆ ಅಯ್ಯಯ್ಯೋ ರೈತರಿಗೆ ರೈತ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನದಾತರ ಗೋಳು ಕೇಳುವ ಸರ್ಕಾರಕ್ಕೆ ಅಯ್ಯಯ್ಯೋ ಕಳೆದ 20 ವರ್ಷಗಳ ಹಿಂದೆ ಎಲ್ಲ ಕಾರ್ಖಾನೆಗಳು ರೈತರಿಗೆ ಬೆಲೆ ಕೊಡ್ಬೇಕು, ನಮಗೆ ಸಾಲದಿಲ್ಲ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ. ಈಗ ಕಾರ್ಖಾನೆ ಉಳಿಸಿ ಕಾರ್ಖಾನೆ ಮಾರಬೇಡಿ ಅಂತ ಹೋರಾಟ ಮಾಡ್ತಾ ಇದ್ವಿ. ಎಲ್ಲಿಗೆ ಬಂದಿದ್ದೀವಿ ನೋಡಿ. ಈಗ ನಾವು ಕಾರ್ಖಾನೆ ಉಳಿಸಿ ಕಾರ್ಖಾನೆ ಮಾರಬೇಡಿ ನಾವು ರೇಟ್ ಕೇಳ್ತಾ ಇಲ್ಲ. ಈಗ ಉತ್ತರ ಕರ್ನಾಟಕದ ರೈತರಿಗೆ ನೆಕ್ಸ್ಟ್ ವೀಕ್ 3,300 ರೂಪಾಯಿ 3,400 ರೂಪಾಯಿವರೆಗೆ ಹಣ ತಗೊಳ್ತಾ ಇದ್ದಾರೆ. ನಮ್ದು ಏನೂ ಇಲ್ಲ. ಕಡತ, ಲಾರಿ ಬಾಡಿಗೆ ಎಲ್ಲ ನಮ್ಮದೇ, ಗಾಡಿ ಬಾಡಿಗೆ ಎಲ್ಲ ನಮ್ಮದೇ. ಬರೀ 3,290 ರೂಪಾಯಿ. ನಮಗೂ ಅವ್ರಿಗೂ 1,100 ರೂಪಾಯಿ ವ್ಯತ್ಯಾಸ ಇದೆ. ಕರ್ನಾಟಕ ರಾಜ್ಯದಲ್ಲೇ ದಕ್ಷಿಣ ಕರ್ನಾಟಕಕ್ಕೂ ನ್ಯಾಯ, ಉತ್ತರ ಕರ್ನಾಟಕಕ್ಕೂ ನ್ಯಾಯ. 1,100 ರೂಪಾಯಿ ವ್ಯತ್ಯಾಸ ಇದೆ. ನಾವುಗಳು ಯಾರೂ ಇದನ್ನ ಚಕ್ಕರೆ ಎತ್ತಕ್ಕಾಯ್ತಾ ಇಲ್ಲ, ಮಾತಾಡಕ್ಕೂ ಆಯ್ತಾ ಇಲ್ಲ. ಏನಿವತ್ತು ಮಂಡ್ಯ ಶುಗರ್ ಫ್ಯಾಕ್ಟರಿ ಸರ್ಕಾರದ ಇರ್ತಕ್ಕಂಥದ್ದು, ಸಾರ್ವಜನಿಕರು ಸೇರಿಸ್ತಕ್ಕಂಥದ್ದು, ಅದನ್ನ ಉಳಿಸೋ ನಿಟ್ಟಿನಲ್ಲಿ ಖಾಸಗಿಯವರಿಗೆ ಮಾರಾಟ ಮಾಡಕ್ಕೆ ಹೋದಾಗಲಿಲ್ಲ. ರೈತ ಚಳವಳಿ ಮತ್ತು ಪ್ರಗತಿಪರ ಚಳವಳಿಗರು ಎಲ್ಲರೂ ಒಗ್ಗೂಡಿ ಹೋರಾಟ ಮಾಡಿ ಅದನ್ನ ಸಾರ್ವಜನಿಕರಾಗಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ. ಆದ್ರೆ ಈಗ ಏನೀಗ ಸರ್ಕಾರಗಳು ಬಂದಂತ ಸರ್ಕಾರಗಳು ಯಾರೇ ಅಧ್ಯಕ್ಷ ಆಗಲಿ ಏನೇ ಆಗಲಿ ಅವರು ಸರ್ಕಾರದಿಂದ ಹಣ ತಂದದ್ದನ್ನ ಕಾರ್ಖಾನೆ ಅಭಿವೃದ್ಧಿಯಾಗಲಿ ರೈತರ ಶ್ರೇಯೋಭಿವೃದ್ಧಿಗಾಗಲಿ ಯಾವುದನ್ನು ಮಾಡದೆ ಅವರ ಸ್ವಾರ್ಥಕ್ಕೋಸ್ಕರ ಅವರ ಲಾಭಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನ ಕಾರ್ಖಾನೆಯನ್ನ ಇಟ್ಕೊಂಡಿರುವಂತದ್ದು ಅಂತ ಅನ್ನುವಂಥದ್ದು ನಮ್ಮೆಲ್ಲರ ಜನರ ಹೋರಾಟಗಾರರ ಮಂತ್ರ ಬಂದಿರತಕ್ಕಂಥದ್ದು. ಈ ವರ್ಷದಲ್ಲಿ ಏನು 1,19,000 ಬರೆದವ್ರೆ 36 ರೂಪಾಯಿ ಕೆಜಿ ಬರೋದು ಸಕ್ಕರೆ 36 ರೂಪಾಯಿ ಕೆಜಿ ಮಾಡಿದ್ದಾರೆ. ನಮಗನ್ಸೋದು 6.5% ಇಳುವರಿ ಬಂದ್ರೆ 36 ರೂಪಾಯಿ ಮಾರಿದ್ರೆ ಸಕ್ಕರೆ ಹೆಚ್ಚು ಕಮ್ಮಿ ಇವ್ರು 75 ರೂಪಾಯಿ ಮಾರಿದ್ರು ಸಕ್ಕರೆ ಕೆಜಿ ಮೀಟರ್ ಆಗುತ್ತಿಲ್ಲ. 1 ಕೆಜಿ ಸಕ್ಕರೆ 75 ರೂಪಾಯಿ ಮಾರಿದ್ರು ನಮಗೆ ಇವರು ಕೊಟ್ಟಾರ ಮೀಟರ್ ಆಗುತ್ತೆ. ಯಾರಿಗೋ ಒಬ್ಬರು ONDM ಅನ್ನೋರ್ಗೆ 925 ರೂಪಾಯಿ ಕೊಡ್ತಾರಲ್ಲ, ಇದು ತುಂಬಾ ಗೋಲ್ಮಾಲ್, ಇದು ತುಂಬಾ ಭ್ರಷ್ಟಾಚಾರಕ್ಕೆ ಎಡೆ ಮಾಡ್ತಕ್ಕಂಥ ಜಾಗ ಅಲ್ಲಿದೆ. ಆ 925 ರೂಪಾಯಿ ಯಾಕೆ ಕೊಡ್ತಾವ್ರೆ? ಯಾರವರು? ಇದನ್ನು ಮಾಡಿರೋರು ಯಾರು? ಇದು ಹಿಂದೆ ಇರಲಿಲ್ಲ. ಇದು ONDM ಅಂತಕ್ಕಂಥದ್ದು ಇದು ಮತ್ತೊಂದು ರೀತಿಯಲ್ಲಿ ಲೂಟಿ ಮಾಡ್ತಕ್ಕಂಥ ರಾಜಕಾರಣಿಗಳ ಅಧಿಕಾರಿಗಳ ಒಂದು ವ್ಯವಸ್ಥೆಯನ್ನು ನಾವು ಗಮನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ತನಿಖೆ ಆಗಬೇಕು. ನಾವೆಲ್ಲರೂ ಕೂಡ ಈ ಒಂದು ಏನಿವತ್ತು ಕಾರ್ಖಾನೆ ಉಳಿವಿನ ಹೋರಾಟದಲ್ಲಿ ಇದ್ದೀವಿ, ಇದನ್ನ ಇನ್ನೂ ಮುಂದುವರಿಸಿಕೊಂಡು ಇದನ್ನು ಹೆಚ್ಚಿನ ರೀತಿಯಲ್ಲಿ ಸರ್ಕಾರಕ್ಕೆ ಮನವರಿಕೆಯಾಗಿ ಸರ್ಕಾರನೇ ಸಾಕಷ್ಟು ವಿಚಾರಗಳ